ಯಾರು ಭಾರತೀಯ ಜನತಾ ಪಾರ್ಟಿಯವರು ಇವತ್ತಿನ ದಿವಸ ಇದ್ರ ಬಗ್ಗೆ ಕೆಲವು ಹೇಳಿಕೆಗಳೆಲ್ಲ ಕೊಟ್ಟಿದ್ದಾರೆ, ನಾನು ಗಮನಿಸಿದ್ದೇನೆ. ಅದು ಬಹುಶಃ ಇವತ್ತು ನಾವು ಎಲ್ಲರಲ್ಲೂ ಕೂಡ ಜವಾಬ್ದಾರಿ ಇದೆ. ನೋಡಿ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು. ಭಾರತೀಯ ಜನತಾ ಪಕ್ಷ ಒಂದು ಜವಾಬ್ದಾರಿತ ಪಕ್ಷ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತು ಅವ್ರ ಮುಖಂಡರುಗಳು ಕೂಡ ಅದೇ ರೀತಿಯಾಗಿ ವರ್ತಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಅಲ್ಲಿ ಹೋಗಿ ಇನ್ನೂ ಇದಕ್ಕೆ ಬೆಂಕಿಯನ್ನು ಹಚ್ಚುವಂಥ ಕೆಲಸ, ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸ ಆಗಬಾರ್ದು. ಯಾಕೆಂದರೆ ಒಂದು ಜವಾಬ್ದಾರಿತ ಪಕ್ಷ. ಅಶ್ರಫ್ ಒಂದೇ, ಸುಭಾಷ್ ಶೆಟ್ಟಿನೂ ಒಂದೇ, ಎಲ್ಲ ಅವ್ರ ಮನುಷ್ಯರೇ. ಈಗ ಅಶ್ರಫಿನ ವಿಚಾರದ ಬಗ್ಗೆ ಅವ್ರು ಯಾಕೆ ಮಾತಾಡಲಿಲ್ಲ ನನಗೆ ಇನ್ನೂ ಗೊತ್ತಾಗಲಿಲ್ಲ. ಯಾಕೆಂದರೆ ಅವರು ಮುಸ್ಲಿಮ ಅಂತ ಹೇಳಿದ ತಕ್ಷಣ ಅವ್ರ ಬಗ್ಗೆ ಮಾತಾಡೋದಿಲ್ಲ ಬಿಜೆಪಿ. ಅದು ಸರಿಯಲ್ಲ. ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಯಾರು ತಪ್ಪಾಗಿದೋ ಅದನ್ನ ಕ್ರಮ ಆಗ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗ್ತದೆ. ನನ್ನ ಮನವಿ ಬಿಜೆಪಿಯ ಮುಖಂಡರುಗಳು, ಸಂಘ ಪರಿವಾರದವರಿಗೆ ಅವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಮತ್ತು ಬೇರೆಯವ್ರಿಗೂ ಕೂಡ, ಅದು SDPI ಇರ್ಬೋದು, ಇನ್ನೊಂದು ಬೇರೆ ಸಂಘಟನೆಗಳು ಕೂಡ ಇರ್ಬೋದು. ನೀವು ಎಲ್ಲರೂ ಈ ವಿಷಯಕ್ಕೆ ಬಂದಾಗ ಈಗ ನಾವೆಲ್ಲರೂ ಇದರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ. ಮುಂದಿನ ಭವಿಷ್ಯ ಏನು, ಇದರಿಂದ ಯಾರಿಗೆ ತೊಂದರೆ ಆಗುವಂಥದ್ದು, ಜಿಲ್ಲೆಯ ಅಭಿವೃದ್ಧಿ ವಿಚಾರನೂ ಕೂಡ ಇದೆ, ಸಾಮಾನ್ಯ ಜನರ ಬದುಕಿನ ವಿಚಾರ ಇದೆ, ಮತ್ತು ಶಾಂತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಎಲ್ಲರ ಒಂದು ನಾವೆಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ. ಇಂಥ ಶಕ್ತಿಗಳು ಯಾರಿದ್ದಾರೆ, ಯಾರು ಇಂಥ ಘಟನೆಗಳಲ್ಲಿ ಭಾಗಿಯಾಗ್ತಾರೆ, ಇಂಥ ಕೃತ್ಯಗಳು ಮಾಡ್ತಾರೆ, ಅಂಥವ್ರ ಮೇಲೆ ನಾವು ಯಾವುದನ್ನು ಕೂಡ ನೋಡದೇನೆ ನಾವು ಖಂಡಿತವಾಗಿ ಕ್ರಮ ತಗೊಳ್ತೀವಿ. ಅದರಲ್ಲಿ ಅವರು ಸಹಕಾರ ಕೊಡಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.